ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರನ್ನು ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಯೇಸು ಪ್ರಭು ತಾನೇ ಸ್ವತನಾಗಿ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂದು ಹೇಳಿದ್ದಾನೆ. ಹೌದು ಪ್ರಿಯರೇ, ನಾವು ಒಂದಲ್ಲ ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗಬೇಕು. ದೇವರು ನಮಗೆ ಕೊಟ್ಟಿರುವ ಈ ಜೀವಿತವನ್ನು ನಾವು ಹೇಗೆ ಕಳೆಯುತ್ತಿದ್ದೇವೆ? ನಮ್ಮ ಪ್ರಭುವಿಗೆ ಕೊಡಬೇಕಾದ ಘನತೆ ಮಹಿಮೆಯನ್ನು ಸಲ್ಲಿಸುತ್ತಿದ್ದೇವೆಯೇ? ಯೇಸು ಪ್ರಭುವು ತಂದೆಯ ಏಕೈಕ ಕುಮಾರನಾಗಿದ್ದು ಪರಲೋಕದ ಮಹಾದೈಶ್ವರ್ಯಗಳನ್ನು ತ್ಯಜಿಸಿ ನಮಗಾಗಿ ಲೋಕಕ್ಕೆ ಇಳಿದು ಬಂದ ಮನುಷ್ಯ ಕುಮಾರನು. ಕತ್ತಲೆಯಲ್ಲಿ ಜೀವಿಸುತ್ತಿದ್ದೆವು, ನಂಬಲೊಲ್ಲದವರು, ಅವಿಧೇಯರು, ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ರಕ್ಷಣಾ ಮಾರ್ಗವನ್ನು ತೋರಿಸಿಕೊಟ್ಟನು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ. ಯೋಬನು 23:11 ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ, ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ನಾವು ಯೇಸುವಿನ ಮಾರ್ಗದಲ್ಲಿ ನಡೆಯುವವರು. ಲೋಕ ಮಾರ್ಗವು ನಮ್ಮನ್ನು ಕತ್ತಲೆಗೆ ನಡೆಸುತ್ತದೆ. ದೇವರ ಮಕ್ಕಳೇ, ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಮುಡಿಪಾಗಿಡೋಣ. ಧೈರ್ಯವಾಗಿ ಸೈತಾನನನ್ನು ಎದುರಿಸಿ ಪ್ರಾರ್ಥನಾ ಜೀವಿತವನ್ನು ಹೊಂದಿ ವೀರ ಸೈನಿಕರಂತೆ ಜೀವ ಮಾರ್ಗದಲ್ಲಿ ನಡೆಯೋಣ, ಪರಲೋಕವನ್ನು ಸೇರೋಣ. ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್.